ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ಲಾಗ್ಸ್ ಅಂತ. ಸೊ ಬಿಗ್ ಬಾಸ್ ಮುಗಿದು ಆಲ್ಮೋಸ್ಟ್ ಒಂದೂವರೆ ತಿಂಗಳಾಯಿತು. ಸೊ ಯಾರೆಲ್ಲ ಮಿಸ್ ಮಾಡ್ಕೊತೀರಾ ಬಿಗ್ ಬಾಸ್ನ, ಎಷ್ಟು ಜನ ಮರ್ತು ಹೋದಿರಿ ಬಿಗ್ ಬಾಸ್ನ ಅಂತ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ಇವಾಗ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಬಗ್ಗೆ ಬಿಗ್ ಬಾಸ್ ಮುಗಿದ್ರೂ ಎಷ್ಟೋ ಕಂಟೆಂಟ್ ಇದೆ ಆ್ಯಕ್ಚುಲಿ ಮಾತಾಡೋಕ್ಕೆ. ಪ್ರತಿಯೊಬ್ಬರದ್ದು ಅಷ್ಟೇ ಹೊರಗಡೆ ಬಂದ ಮೇಲೆ ಕ್ರೇಜ್ ಅಂತೂ ಬೇರೆ ಲೆವೆಲ್ಗಿದೆ. ಎಲ್ಲರಿಗೂ ಅಷ್ಟೇ ಒಂದು ಒಳ್ಳೆ ರೆಕಗ್ನೈಸೇಷನ್ ಸಿಕ್ಕಿದೆ. ಅದರೊಳಗೂ ಆ ಟಾಪ್ 6 ಯಾರು ಬಂದರು, ಸೊ ಎಲ್ಲರಿಗೂ ಅಷ್ಟೇ ವಿನ್ನರ್ ರನ್ನರ್ ಅಂತ ಯಾರೂ ನೋಡ್ತಿಲ್ಲ. ಎಲ್ಲರಿಗೂ ಒಂದು ಒಳ್ಳೆ ಫ್ಯಾನ್ ಬೇಸ್ ಇದೆ. ಜನ ತುಂಬಾ ಇಷ್ಟಪಟ್ಟು ಎಲ್ಲರೂ ಇಷ್ಟಪಡ್ತಿದ್ದಾರೆ. ಸೊ ಇದೇ ಥರ ಇವತ್ತಿನ ವಿಡಿಯೋದಲ್ಲಿ ನಾವು ವರ್ತು ಸಂತೋಷ್ ಅವ್ರ ಬಗ್ಗೆ ಮಾತಾಡೋಣ. ಸೊ ವರ್ತು ಸಂತೋಷ್ ಅವರು ಬಿಗ್ ಬಾಸ್ ಬರೋದಕ್ಕಿಂತ ಮುಂಚೆನೂ ಅಷ್ಟೇ ಎಷ್ಟೋ ಜನಕ್ಕೆ ಗೊತ್ತಿದ್ದರು ವರ್ತು ಸಂತೋಷ್ ಅವರು. ಸೊ ಎಷ್ಟೋ ಜನಕ್ಕೆ ಸಹಾಯ ಮಾಡಿದರು. ತುಂಬ ಒಳ್ಳೆ ವ್ಯಕ್ತಿ ಅಂತಲೇ ಅವರು ತುಂಬಾ ಫೇಮಸ್ ಆಗಿದ್ದರು. ಅವ್ರದ್ದೇ ಒಂದು ಊರು ವರ್ತೂರ್ ಅನ್ನೋ ಒಂದು ಊರು ಕೂಡ ಅಷ್ಟೇ. ಸೊ ತುಂಬಾ ಫೇಮಸ್ ಆಗಿದ್ದರು. ಬಟ್ ಬಿಗ್ ಬಾಸ್ ಬಂದಾದಮೇಲೆ ಅವರ ವ್ಯಕ್ತಿತ್ವನ ಅವರು ಇಡೀ ಕರ್ನಾಟಕಕ್ಕೆ ತೋರಿಸಿದ್ರು. ರೈತ ಹೀಗೆ ಇರಬೇಕು ಅಂತ ಏನೂ ಇಲ್ಲ, ಮಾಡ್ರನ್ ರೈತನೂ ಇರ್ಬೋದು ಅಂತ ತೋರಿಸಿದ್ರು. ಮತ್ತು ಮುಗ್ಧತೆ ಅವರಲ್ಲಿರುವಂಥದ್ದು ಮೇಯ್ನು. ಸೊ ಎಷ್ಟೇ ಸ್ಟ್ರೇಟ್ ಫಾರ್ವರ್ಡ್ ಆಗಿ ಮಾತಾಡಿದ್ರು ಏನು ಒಂದ್ಸಲ ಇಟ್ಕೊಳ್ಳಲ್ಲ, ಎಲ್ಲನೂ ಹೇಳ್ಬಿಡ್ತಾರೆ ಹೊರಗಡೆ. ಸೊ ಈ ಒಂದು ಗುಣದಿಂದ ಜನ ತುಂಬಾ ಇಷ್ಟಪಟ್ಟರು. ವಿನ್ನರ್ ಆಗೋಕ್ಕಾಗಲಿಲ್ಲ, ಬಟ್ ಜನದ ಮನಸ್ಸನ್ನ ಮಾತ್ರ ಇವರು ಎಲ್ಲರ ಹತ್ರನೂ ಗೆದ್ದಿದ್ದಾರೆ. ಯಾರು ವರ್ತು ಸಂತೋಷನ ಹೇಟ್ ಮಾಡ್ತೀನಿ ಅನ್ನೋ ಥರ ಅಂತೂ ಯಾರೂ ಇಲ್ಲ. ಸೊ ಒಂದು ಒಳ್ಳೆ ಒಪಿನಿಯನ್ ಇಟ್ಕೊಂಡೆ ಹೊರಗಡೆ ಬಂದರು ಇವರು. ಸೊ ಇವಾಗ ಹೊರಗಡೆ ಬಂದಾದಮೇಲೆ ಸೊ ಇವರು ಕೂಡ ಅಷ್ಟೇ ಫ್ಯಾನ್ ಮೀಟ್ಸ್ ಥರ ಏನು ಮಾಡಿಲ್ಲ ಅಂದ್ರೂ ಅವ್ರು ಎಲ್ಲಿ ಹೋದ್ರೂ ಫ್ಯಾನ್ಸ್ ಅವರೇ ಬರ್ತಾರೆ. ಹೋದಲ್ಲೆಲ್ಲ ಫ್ಯಾನ್ ಮೀಟ್ ಥರನೇ ಆಗ್ತಿರುತ್ತೆ ಇವ್ರಿಗೆ. ಸೊ ಮೊದಲಿಂದನೂ ಫೇಮಸ್ ಆಗಿದೆ. ಮತ್ತು ಇವಾಗ ಕೂಡ ಅಷ್ಟೇ ಯಾವುದೇ ಒಂದು ಹೀರೋಗೂ ಕಮ್ಮಿ ಇಲ್ಲ ವರ್ತು ಸಂತೋಷರು ಅಂತಲೇ ಹೇಳ್ಬೋದು. ಸೊ ಪ್ರತಿಯೊಂದು ಕಡೆನೂ ಅಷ್ಟೇ. ಮೊನ್ನೆ ಅಷ್ಟೇ ಗುಬ್ಬಿಗೆ ಹೋಗಿದ್ರು ಅವರು, ಅಲ್ಲೂ ಕೂಡ ಅಷ್ಟೇ ಅವ್ರ ಫ್ಯಾನ್ ಬೇಸ್ ಬೇರೆ ಲೆವೆಲ್ಗೆ ಇತ್ತು. ಮೈಸೂರಿಗೆಲ್ಲ ಹೋಗಿದ್ರು. ಸೊ ಹೊಸಪೇಟೆಗೂ ಹೋಗಿದ್ರು. ಇವಾಗ ಅವರು ಶೃಂಗೇರಿಗೆ ಹೋಗಿದ್ದಾರೆ. ಸೊ ಶೃಂಗೇರಿ ಮಠದಲ್ಲಿ ಅವರು ಕಾಣಿಸ್ಕೊಂಡಿದ್ದಾರೆ. ಹಾಗೆ ಒಂದಿಷ್ಟು ಫೋಟೋ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ ಇನ್ಸ್ಟಾಗ್ರಾಮಲ್ಲಿ. ಸೊ ನೋಡಿದ್ರೆ ನೀವು 2 ಆನೆಗಳ ಜೊತೆ ನಿಂತಿದ್ದಾರೆ. ಸೊ ಮುದ್ದಾದ ಆನೆಗಳ ಜೊತೆಗೆ ವರ್ತು ಸಂತೋಷನ್ನು ನಿಲ್ಲಿಸ್ಕೊಂಡು ಫೋಟೋ ತೆಗೆಸ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ನಿಮ್ಗೆ ಏನು ಅನಿಸ್ತು ಇವ್ರನ್ನ ನೋಡಿ? ಯಾರೆಲ್ಲ ವರ್ತು ಸಂತೋಷನ ಮಿಸ್ ಮಾಡ್ಕೊತೀರಾ ಅಂತ ಕೂಡ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ತಿಳಿಸಿ. ಸೊ ಸದ್ಯಕ್ಕಂತೂ ವರ್ತು ಸಂತೋಷ್ ಅವರು ಇವಾಗ ಶೃಂಗೇರಿಲಿ ಇದ್ದಾರೆ. ಸೊ ಯಾರಾದರೂ ಶೃಂಗೇರಿ ಹತ್ರ ಇದ್ದರೆ ಹೋಗಿ ಅವ್ರನ್ನ ಮೀಟ್ ಕೂಡ ಮಾಡ್ಬೋದು. ಸೊ ಇದೇ ಥರದ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಬಗ್ಗೆ ಎಲ್ಲ ಅಪ್ಡೇಟ್ಸ್ ನನ್ನ ಚಾನಲ್ ಸಿಗ್ತಾ ಇರುತ್ತೆ. ಸೊ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ರಕ್ಷಣಾ ಚಾನಲ್ ಕೂಡ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವಳ ಚಾನಲ್ ಹೆಸರು ರಕ್ಷಾ ರೆಡ್ಡಿ ಅಂತ. ಡೈಲಿ ವೀಡಿಯೋಸ್ ಆಗ್ತಾ ಇರ್ತಾಳೆ, ನಿಮ್ಮೆಲ್ಲರಿಗೂ ಇಷ್ಟ ಆಗ್ಬೋದು. ಸೊ ಮತ್ತೆ ಹೊಸ ವಿಡಿಯೋ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.